ಗಾಯ್ಸ್, ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಮಂಜುನಾಥ್ ದೇವಣ್ಣನವರ ನೇತೃತ್ವದಲ್ಲಿ ಖಾಲಿ ಕೊಡ ಮೆರವಣಿಗೆ ಮತ್ತು ಬೃಹತ್ ರಸ್ತೆ ತಡೆ ಚಳುವಳಿಯನ್ನು ನಮ್ಮ ಅತ್ತಿಬೆಲೆಯಲ್ಲಿ ನಡೆಸಲಾಗಿತ್ತು. ಗಾಯ್ಸ್, ಹಾಯ್, ಎಲ್ಲರಿಗೂ ನಮಸ್ಕಾರ. ಲೈಕ್ ಮಾಡೋರಿಗೆ ಡಬಲ್ ನಮಸ್ಕಾರ ಅಂತ ಹೇಳ್ತಾ ನಾನು ನಿಮ್ಮ ಚೇತು ವ್ಲಾಗರ್. ಹೌದು ಗಾಯ್ಸ್, ಇದೇ ನಮ್ಮ ಅತ್ತಿಬೆಲೆಯಲ್ಲಿ ಕಳೆದ ಬಾರಿ ಒಂದು ಹೋರಾಟವನ್ನು ನಡೆಸಿದ್ರು ಸಹ ತಮಿಳುನಾಡು ಸರ್ಕಾರ ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ಅಡ್ಡಿಪಡಿಸುತ್ತಾ ಬರ್ತಾನೆ ಇದ್ದಾರೆ ಗಾಯ್ಸ್. ಅದಕ್ಕೆ ಈ ಬಾರಿ ಕನ್ನಡ ಜಾಗೃತಿ ವೇದಿಕೆ ಅವರ ನೇತೃತ್ವದಲ್ಲಿ ಒಂದು ದೊಡ್ಡದಾದ ಒಂದು ಹೋರಾಟವನ್ನು ನಡೆಸಬೇಕಂತ ಹೇಳ್ಬಿಟ್ಟು ಖಾಲಿ ಕೊಡ ಮೆರವಣಿಗೆ ಮತ್ತು ಬೃಹತ್ ರಸ್ತೆ ತಡೆ ಚಳುವಳಿಯನ್ನು ನಮ್ಮ ಅತ್ತಿಬೆಲೆಯಲ್ಲಿ ನಡೆಸಿದ್ರು. ಈ ಒಂದು ಹೋರಾಟದಲ್ಲಿ ನಮ್ಮ ಅಡ್ವೊಕೇಟ್ ಸಂತೋಷ್ ಅಣ್ಣವರು, ಅರುಣ್ ಅಣ್ಣವರು ಮತ್ತೆ ದೀಕ್ಷಿತ್ ಬ್ರೋ ಅವರು ಎಲ್ಲ ನಮ್ಮ ಅತ್ತಿಬೆಲೆ ಯುವಕರು ಭಾಗಿಯಾಗಿದ್ರು. ಗಾಯ್ಸ್, ಆದಷ್ಟು ಬೇಗ ನಮ್ಮ ಕರ್ನಾಟಕ ಸಿಎಂ ಮತ್ತೆ ತಮಿಳುನಾಡು ಸಿಎಂ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರಲಿ ಅಂತ ಹೇಳ್ತೀನಿ ಗಾಯ್ಸ್. ಇದಕ್ಕೂ ಮೀರಿ ತಮಿಳುನಾಡು ಸರ್ಕಾರ ವಿರೋಧಿಸಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾದ ಒಂದು ಹೋರಾಟ ಮಾಡಲೇಬೇಕು ಅಂತ ಹೇಳ್ತೀನಿ ಗಾಯ್ಸ್. ಮತ್ತೆ ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಮೇಕೆದಾಟು ಆಗಲೇಬೇಕು. ಜೈ ಕರ್ನಾಟಕ ಮಾತೆ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ.